ನಮಸ್ಕಾರ ವೀಕ್ಷಕರೇ, ಇನ್ನು ಒಂದು ವರ್ಷ ಅಂದರೆ ಬರುವ ವರ್ಷದ ಮಾರ್ಚ್ ಏಪ್ರಿಲ್ ತಿಂಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೀಲಿಕ್ಕಿದೆ. ಈ ನಡುವೆ ಒಂದು ಸಮೀಕ್ಷೆ ಈಗ ಸದ್ದು ಮಾಡ್ತಿರುವಂಥದ್ದು. ಈ ಸಮೀಕ್ಷೆ ಏನು ಹೇಳ್ತಾ ಇದೆ, ಇದರ ಲೆಕ್ಕಾಚಾರಗಳೇನು, ಈ ಸಮೀಕ್ಷೆಯ ಪ್ರಕಾರ ಯಾವ ಪಕ್ಷಕ್ಕೆ ಎಷ್ಟು ಸೀಟು ಬರಬಹುದು, ಅಂದಾಜೇನಿದೆ, ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು, ಮೈತ್ರಿ ಸರ್ಕಾರವೋ ಪೂರ್ಣ ಪ್ರಮಾಣದ ಒಂದೇ ಪಕ್ಷದ ಸರ್ಕಾರವೋ, ಅದನ್ನು ನಿಮಗೆ ನಂತರ ಹೇಳ್ತೀವಿ. ಈ ಸಮೀಕ್ಷೆಗೆ ಹೋಗುವುದಕ್ಕಿಂತ ಮುಂಚೆ 2018ರ ಫಲಿತಾಂಶವನ್ನು ಒಂದ್ಸಲ ನೋಡ್ಬಿಡೋಣ. 2018ರಲ್ಲಿ ಯಾವ ಪಕ್ಷಕ್ಕೂ ಕೂಡ ಪೂರ್ಣ ಬಹುಮತ ಸಿಕ್ಕಿರಲಿಲ್ಲ. ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು, ಆದರೆ ಬಿಜೆಪಿಗೆ ಪೂರ್ಣ ಬಹುಮತ ಸಿಕ್ಕಿರಲಿಲ್ಲ. 104 ಸೀಟ್ ಸಿಕ್ಕಿತ್ತು. ಸರ್ಕಾರ ರಚನೆಗೆ 112 ಶಾಸಕರ ಬೆಂಬಲ ಬೇಕು, ಹೀಗಾಗಿ 8 ಶಾಸಕರ ಕೊರತೆ ಉಂಟಾಯಿತು. ಕಾಂಗ್ರೆಸ್ಸಿಗೆ 78 ಸೀಟು ಬಂತು, JDSಗೆ 37 ಸೀಟು ಬಂತು, ಉಳಿದವರು 3 ಸೀಟುಗಳನ್ನು ಗೆದ್ದರು. ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ, ಯಡಿಯೂರಪ್ಪನವರು 2 ಬಾರಿ ಮುಖ್ಯಮಂತ್ರಿ ಆದರು. 2018ರ ಫಲಿತಾಂಶ ಬಂದ ಬಳಿಕ ಒಂದು ಸಲ ದೊಡ್ಡ ಪಕ್ಷ ಆದ ಕಾರಣ ಸಹಜವಾಗಿಯೇ ಅವರನ್ನ ಸರ್ಕಾರ ರಚನೆಗೆ ಆಹ್ವಾನ ಮಾಡಿದ್ರು. ಸರ್ಕಾರ ರಚನೆ ಮಾಡಿದ್ರು, ಪ್ರಮಾಣ ವಚನ ಸ್ವೀಕರಿಸಿದ್ರು, ಆದರೆ ಬಹುಮತ ಸಾಬೀತುಪಡಿಸಲಿಕ್ಕೆ ಆಗಲಿಲ್ಲ. ಸೊ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆದರೆ ಆಪರೇಷನ್ ಕಮಲದಲ್ಲಿ 2019ರಲ್ಲಿ JDS ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಿದ್ದು ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆದರು. ಅಂದರೆ 2018ರಲ್ಲೂ ಕೂಡ ಅತಂತ್ರ ಸ್ಥಿತಿಯೇ ಇತ್ತು. ಆದರೆ ಬಿಜೆಪಿಗೆ ಎಡ್ಜಿಂಗ್ ಇದ್ದ ಕಾರಣ 8 ಶಾಸಕರ ಕೊರತೆ ಇತ್ತಾದ್ರೂ ಕೂಡ ಅದೇನು ದೊಡ್ಡ ಗ್ಯಾಪ್ ಏನಲ್ಲ ಆಗಿರಲಿಲ್ಲ. ಹೀಗಾಗಿ ಆಪರೇಷನ್ ಕಮಲ ಮುಖಾಂತರ ಸರ್ಕಾರ ರಚನೆ ಮಾಡುವ ಪ್ರಯತ್ನ ಏನಿತ್ತು ಅದು ಸಕ್ಸಸ್ ಆಯಿತು, ಕೊನೆಗೂ ಸಕ್ಸಸ್ ಆಯಿತು. ಫಲಿತಾಂಶ ಬಂದ ತಕ್ಷಣವೇ ಅವರು ಅಂತಹ ಆಪರೇಷನ್ ಕೈ ಹಾಕಿದ್ರು. ಬಟ್ ಆರಂಭದಲ್ಲಿ ವಿಫಲ ಆದರೂ ಕೂಡ ನಂತರ ಅವರು ಸಕ್ಸಸ್ ಆದರು, 1 ವರ್ಷ ಬಿಟ್ಟು. ಸೊ ಈಗ ಒಂದು ಸಮೀಕ್ಷೆ ಓಡಾಡ್ತಿದೆ, ಅದು ಬಿಜೆಪಿಯ ರಾಷ್ಟ್ರೀಯ ನಾಯಕರೇ ನಡೆಸಿದ್ದಾರೆ ಎನ್ನಲಾಗಿರುವಂತಹ ಒಂದು ಸಮೀಕ್ಷೆ. ಈ ಸಮೀಕ್ಷೆಯ ಬಗ್ಗೆ ಇವತ್ತು ವಿಶ್ವವಾಣಿ ಪತ್ರಿಕೆ ವರದಿಯನ್ನ ಪ್ರಕಟ ಮಾಡಿದೆ. ಬಿಜೆಪಿಯ ಆಂತರಿಕ ಸಮೀಕ್ಷೆ ಎಂದು ಹೇಳಲಾಗಿರುವ ಈ ಸಮೀಕ್ಷೆ ಏನಿದೆ, ಇದು ತುಂಬಾ ಮಹತ್ವ ಪಡೆದಿರುವಂಥದ್ದು. ಈ ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ 2023ಕ್ಕೂ ಕೂಡ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೆ. ಅತಂತ್ರ ಸ್ಥಿತಿ ಅಂತ ಹೇಳಿದ್ರೆ 2018ರ ಅತಂತ್ರ ಸ್ಥಿತಿ ಅಲ್ಲ, ಅದಕ್ಕಿಂತ ಬೇರೆಯದ್ದೇ ಭಿನ್ನವಾದಂತಹ ಅತಂತ್ರ ಸ್ಥಿತಿ ನಿರ್ಮಾಣ ಆಗತ್ತೆ. ಅಂದ್ರೆ ಎಡ್ಜಿಂಗ್ ಇತ್ತಲ್ಲ 2018ರಲ್ಲಿ ಬಿಜೆಪಿಗೆ, ಆ ಎಡ್ಜಿಂಗು ಕೂಡ ಸಿಗಲ್ಲ ಎನ್ನುವಂಥದ್ದು ಈ ಸಮೀಕ್ಷೆಯ ಈಗಿನ ಲೆಕ್ಕಾಚಾರ. ಸೊ ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ 75ರಿಂದ 85 ಸೀಟು ಬರಬಹುದು ಅಂತ ಹೇಳಿ, 75ರಿಂದ 85 ಸೀಟು ಬರಬಹುದು ಬಿಜೆಪಿಗೆ. ಅಂದ್ರೆ 2018ರ ಫಲಿತಾಂಶಕ್ಕೆ ಹೋಲಿಸಿದ್ರೆ ಸುಮಾರು 20ರಿಂದ 30 ಸೀಟು ಖೋತಾಗುತ್ತೆ ಬಿಜೆಪಿಗೆ ಅಂತ ಹೇಳಿ. ಹ್ಯೂಜ್ ಗ್ಯಾಪ್. ಸರ್ಕಾರ ರಚನೆಗೆ ಬೇಕಾಗಿರುವಂಥದ್ದು ಎಷ್ಟು? 112 ಸೀಟು. ಎಷ್ಟು ಬರಬಹುದು ಅಂತ ಹೇಳಿ ಅಂದಾಜಿದೆ? 75ರಿಂದ 85. ಸೊ 27 ಸೀಟುಗಳ ಕೊರತೆ ಕಾಡಬಹುದು. ಹ್ಯೂಜ್ ಮಾರ್ಜಿನ್ಗೆ ಸರ್ಕಾರ ರಚನೆಗೆ ಬೇಕಾಗಿರುವಂತಹ ಬಹುಮತ 112. ಸೊ ಕಾಂಗ್ರೆಸ್ಸಿಗೆ ಎಷ್ಟು ಸೀಟು ಬರ್ಬೋದು ಇವರ ಲೆಕ್ಕಾಚಾರದ ಪ್ರಕಾರ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿಗೆ ಸುಮಾರು 80 ಸೀಟುಗಳು ಬರ್ಬೋದು. ಆಲ್ರೆಡಿ ಕಾಂಗ್ರೆಸ್ಸಿಗೆ ಕಳೆದ 2018ರ ಚುನಾವಣೆಯನ್ನು ಕೂಡ ಬಂದಿದ್ದು 78 ಸೀಟು. ಕಾಂಗ್ರೆಸ್ಸಿಗೆ 80 ಸೀಟುಗಳು ಬರಬಹುದು ಎನ್ನುವಂತ ಒಂದು ಲೆಕ್ಕಾಚಾರ ಇದೆ. ಸರ್ಪ್ರೈಸಿಂಗ್ ಇರುವಂಥದ್ದು ಈ ಸಮೀಕ್ಷೆಯಲ್ಲಿ ಏನು ಅಂತ ಹೇಳಿದ್ರೆ, JDSಗೆ 35ರಿಂದ 43 ಸೀಟು ಬರಬಹುದು ಎನ್ನುವಂತಹ ಸರ್ಪ್ರೈಸಿಂಗ್ ಇರುವಂಥದ್ದು. ಹಲವರು ಮಾತಾಡಿಕೊಳ್ತಾ ಇರೋದೇನು ಅಂತ ಹೇಳಿದ್ರೆ, JDS 25ಕ್ಕಿಂತ ಜಾಸ್ತಿ ಸೀಟನ್ನು ದಾಟಿ ಹೋಗ್ಲಿಕ್ಕಿಲ್ಲ ಆಸ್ ಆಫ್ ನೌ. 2018ರಲ್ಲಿ ಕುಮಾರಸ್ವಾಮಿ ಅವರ ಪರವಾದ ಇದ್ದಂತಹ ಸಿಚುವೇಶನ್ಗೂ ಈಗಕ್ಕೂ ಸಾಕಷ್ಟು ವ್ಯತ್ಯಾಸಗಳಾಗಿದೆ ಎನ್ನುವಂತ ಒಂದು ವಿಶ್ಲೇಷಣೆ ಇದೆ. ಹೀಗಾಗಿ 25 ಸೀಟ್ಗಿಂತ ಜಾಸ್ತಿ ಹೋಗ್ಲಿಕ್ಕಿಲ್ಲ JDS ಎನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ. ಬಟ್ ಈ ಸಮೀಕ್ಷೆಯ ಪ್ರಕಾರ, ಬಿಜೆಪಿ ನಾಯಕರೇ ನಡೆಸಿದ್ದಾರೆ ಎನ್ನಲಾಗಿರುವಂತಹ ಸಮೀಕ್ಷೆಯ ಪ್ರಕಾರ, ವಿಶ್ವವಾಣಿಯಲ್ಲಿ ಈ ಸುದ್ದಿ ಪ್ರಕಟ ಆಗಿರುವಂಥದ್ದು, ಈ ಸಮೀಕ್ಷೆಯ ಪ್ರಕಾರ JDSಗೆ 35ರಿಂದ 40 ಸೀಟುಗಳು ಬರಬಹುದು ಅಂತ ಹೇಳಿ. ಸೊ ಈ ಸಮೀಕ್ಷೆಯನ್ನು ನಾವು ನಂಬುವುದಾದ್ರೆ JDS ವಿಲ್ ಬಿ ದಿ ಕಿಂಗ್ ಮೇಕರ್.
ಯಾಕಂತ ಹೇಳಿದ್ರೆ ಅದನ್ನ ಬಿಟ್ಟು ನೀವು ಸರ್ಕಾರ ರಚನೆ ಮಾಡಲಿಕ್ಕೆ ಆಪ್ಷನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಇಬ್ರಿಗೂ ಸಮಾನ ಲೆಕ್ಕಾಚಾರ ಇರ್ತದೆ. 75ರಿಂದ 85 ಬಿಜೆಪಿಗೆ, ಸುಮಾರು 80 ಸೀಟು ಕಾಂಗ್ರೆಸ್ಸಿಗೆ. ಅಂದ್ರೆ ಇಬ್ರು ಸಮಾನ ಲೆಕ್ಕಾಚಾರ ಇರುತ್ತೆ, ಇಬ್ರಿಗೂ ಸಮಾನ ಕೊರತೆ ಕಾಡುತ್ತೆ ಬಹುಮತಕ್ಕೆ. ಸೊ ಆಗ ಉಳಿದುಕೊಳ್ಳುವಂಥದ್ದು ಮೂರನೇ ಅತಿ ದೊಡ್ಡ ಪಕ್ಷವಾಗಿ JDS ಮಾತ್ರ. ಯಾಕಂತ ಹೇಳಿದ್ರೆ ಬೇರೆ ಪಕ್ಷಗಳಿಗೆ, ಬೇರೆ ಇಂಡಿಪೆಂಡೆಂಟ್ ಶಾಸಕರು ಗೆದ್ದು ಬರಲಿಕ್ಕಿಲ್ಲ ದೊಡ್ಡ ಪ್ರಮಾಣದಲ್ಲಿ ಎನ್ನುವಂಥದ್ದು ಒಂದು. ಹೀಗಾಗಿ JDS ಕಿಂಗ್ ಮೇಕರ್ ಆಗುತ್ತೆ ಎನ್ನುವಂಥದ್ದು ಈ ಸಮೀಕ್ಷೆಯ ಲೆಕ್ಕಾಚಾರ. ಅಂತ ಹೇಳಿದ್ರೆ ಈ ವಿಶ್ವವಾಣಿ ಏನಿವತ್ತು ವರದಿಯನ್ನು ಪ್ರಕಟಿಸಿದೆ, ಬಿಜೆಪಿಯ ರಾಷ್ಟ್ರೀಯ ನಾಯಕರು ನಡೆಸಿದ್ದಾರೆ ಎನ್ನಲಾಗಿರುವಂತಹ ಆಂತರಿಕ ಸಮೀಕ್ಷೆಯ ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ ರಾಜ್ಯದಲ್ಲಿ ಬಿಜೆಪಿಗೆ ಬಹುಮತ ಸಿಗಲ್ಲ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿಲ್ ಗೋ ಟು ಹ್ಯಾಪನ್ ಅಂತೇಳಿ. ಬಿಜೆಪಿಗೆ ಬಹುಮತ ಸಿಗಲ್ಲ, ಕಾಂಗ್ರೆಸ್ಗೂ ಬಹುಮತ ಸಿಗಲ್ಲ, JDS ಕಿಂಗ್ ಮೇಕರ್ ಆಗ್ತಾರೆ. ಯಾಕೆ ಬಹುಮತ ಸಿಗಲ್ಲ ಬಿಜೆಪಿಗೆ ಅಂತೇಳಿ ಏನ್ ಇದೆ ಅಂತ ಹೇಳಿದ್ರೆ ಆಡಳಿತ ವಿರೋಧಿಯ ಅಲೆ ತೀವ್ರ ಸ್ವರೂಪದಲ್ಲಿದೆ ಎನ್ನುವಂತ ಒಂದು ಆತಂಕ ಬಿಜೆಪಿಗಿದ್ದಂಗಿದೆ. ಇನ್ನು ಒಂದು ವರ್ಷ ಇದೆ ರಿಪೇರಿ ಮಾಡ್ಕೊಳ್ಳಿಕ್ಕೆ. ಸೊ ಅಷ್ಟರೊಳಗೆ ಇದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಹಿಂದುತ್ವದ ಅಜೆಂಡಾ ಎಷ್ಟು ಮಟ್ಟಿಗೆ ಬಿಜೆಪಿಗೆ 2023ರ ಚುನಾವಣೆಗೆ ಲಾಭ ತಂದು ಕೊಡುತ್ತೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ 4 ವರ್ಷದಿಂದ ಇವ್ರದೇ ಸರ್ಕಾರ ಅಧಿಕಾರದಲ್ಲಿದ್ದು, 3 ವರ್ಷದಿಂದ ಇವ್ರದೇ ಸರ್ಕಾರ ಅಧಿಕಾರದಲ್ಲಿದ್ದು, 2018ರಲ್ಲಿ ಇದೇ ಹಿಂದುತ್ವದ ಆಧಾರದ ಮೇಲೆ ಚುನಾವಣೆಯನ್ನು ಗೆದ್ದು ಬಂದವರು ಈಗಲೂ ಮತ್ತೆ ಅದನ್ನೇ ಹಿಂದುತ್ವದ ಅಜೆಂಡಾದ ಮೇಲೆ ಚುನಾವಣೆಯನ್ನು ಎದುರಿಸ್ತೀವಿ, ಅಭಿವೃದ್ಧಿ ಬಗ್ಗೆ ಟಾಪಿಕ್ ಇಲ್ಲ ಅನ್ನೋದಾದ್ರೆ ನೀವು 3 ವರ್ಷದಿಂದ ಏನ್ ಸರ್ಕಾರ ನಡೆಸಿದಿರಿ ಅನ್ನುವಂಥ ಪ್ರಶ್ನೆಯನ್ನ ಸಹಜವಾಗಿ ಜನಸಾಮಾನ್ಯ ಕೇಳ್ತಾನೆ. ಎಲ್ಲರೂ ಅಲ್ಲದೆ ಇದ್ರು ಕೂಡ ಕೆಲವರಾದ್ರೂ ಕೇಳ್ತಾರೆ. ಸೊ ಇದು ಪ್ರಾಬ್ಲಮೆಟಿಕ್ ಆಗಬಹುದು ಬಿಜೆಪಿಗೆ. ಸೊ ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗೆ ಬಹುಮತ ಸಿಗದೇ ಇರಬಹುದು. ಬಹುಮತಕ್ಕಾಗಿ JDS ಅನ್ನ ಅವಲಂಬಿಸುವುದು ಅನಿವಾರ್ಯ ಆಗಬಹುದು. ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ 2023ಕ್ಕೆ? ಅಕ್ಕಪಕ್ಕದಲ್ಲಿ ರಿಸಲ್ಟ್ ಬಂದರೂ ಕೂಡ ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಅವಕಾಶ ಸಿಗಬಹುದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ.